ನಮ್ಮ ಹೊನ್ನೂರು ಪ್ರಕಾಶ್ ಅವರು ದಿನಾಂಕ 10/8/2026 ಚಾಮರಾಜನಗರ ನೂತನ ಜಿಲ್ಲಾ ಸಚಿವರಾದ ಸಿ ಪುಟ್ಟರಂಗಶೆಟ್ಟಿ ಅವರ ವಿಚಾರವಾಗಿ ಅವಕಾರಿ ಹೇಳಿದ್ದಾರೆ. ಯಾಕೆಂದರೆ ಅವರು ಒಂದು 3-4 ದಿನ ಸಚಿವರಾಗಿ ಚಾಮರಾಜನಗರ ಜಿಲ್ಲೆಗೆ ಸರ್ಕಾರ ಒಂದು ಅವಕಾಶ ಮಾಡಿ, ಸರ್ಕಾರನೇ ಇವರಿಗೆ ಒಂದು ಜಿಲ್ಲಾ ಉಸ್ತುವಾರಿ ಅಂದರೆ ಒಂದು ಸರ್ಕಾರ ಇದ್ದಂಗೆ. ಅವರು ಬರ ಪರಿಸ್ಥಿತಿಯಿಂದ ಬರದ ಒಂದು ಅಧ್ಯಯನ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ, ಕೊಳ್ಳೇಗಾಲ, ಹನೂರು ಮತ್ತು ಯಳಂದೂರು ಈ 5 ವಿಧಾನಸಭಾ ಕ್ಷೇತ್ರದಲ್ಲಿ ವೀಕ್ಷಣೆ ಮಾಡಿದಾಗ ಬರ ಅಧ್ಯಯನ ಮುಗಿಯುವಂಥ ಸಂದರ್ಭದಲ್ಲಿ ಹೊನ್ನೂರು ಪ್ರಕಾಶ್ ಅವರು ಭಾಳಷ್ಟು ಅವಶ್ಯ ವಿಚಾರಗಳನ್ನು ಹೇಳಿದ್ದಾರೆ. ಅವ್ರಿಗೆ ಶೋಭಾ ತರಂಥ ವಿಚಾರ ಅಲ್ಲ. ಯಾಕೆಂದರೆ ಒಬ್ಬ ಸರ್ಕಾರದ ಸಚಿವರಾದರೆ ಅವರು ಸರ್ಕಾರ ಇದ್ದಾಗೆ. ಕಳೆದ 3-4 ದಿನ ಅವರು ಚಾಮರಾಜನಗರ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಸಾಕಾದಷ್ಟು ರೈತರ ಪರ, ಬಡವರ ಪರ ಮತ್ತು ಈ ಚಾಮರಾಜನಗರದ ಬರ ಪರಿಸ್ಥಿತಿಯನ್ನು ಭಾಳಷ್ಟು ವೀಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಕಂಪ್ಲೀಟು ರೈತರ ಪರ ಅಂತ ನಮ್ಮ ಕ್ಷೇತ್ರದ ಶಾಸಕರು, ರಾಜ್ಯ ಸರ್ಕಾರದ ಮಂತ್ರಿಗಳು ವೀಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಹೊನ್ನೂರು ಪ್ರಕಾಶ್ ಅವರು ಇವರು ಅನಲಾಯಕ ಅಂದಾಗ ಭಾಳಷ್ಟು ಮನಸ್ಸು ನೋಯುತ್ತೆ. ಅನಲಾಯಕ ಅನ್ನೋಕ್ಕೆ ಇವರು ಯಾರು ಹೇಳೋಕ್ಕೆ, ಈ ಕಾನ್ಸ್ಟಿಟ್ಯೂನ್ಸಿಯ ಒಬ್ಬ ಜನಪ್ರತಿನಿಧಿ, ರಾಜ್ಯ ಸರ್ಕಾರದ ಒಂದು ಸಚಿವರು, ಅವ್ರಿಗೆ ರೈತರು ಹೋರಾಟ ಮಾಡಲಿ, ಕೇಳಲಿ, ಅವ್ರಿಗೆ ಹಕ್ಕಿರುತ್ತೆ ಕೇಳೋಕ್ಕೆ. ಯಾವ ಥರ ಕ್ರಮಬದ್ಧವಾಗಿ ಕೇಳಿ, ಸಚಿವರೇ ನೀವು ಹೊಸದಾಗಿ ಸಚಿವರಾಗಿದ್ದೀರಿ, ಚಾಮರಾಜನಗರಕ್ಕೆ ಬರ ಅಂತ ಘೋಷಣೆ ಮಾಡಿ, ಈ ಥರ ವಿಚಾರಗಳನ್ನ ಕೇಳೋದ್ರಲ್ಲಿ ಹಕ್ಕಿರುತ್ತೆ, ಪ್ರತಿಭಟನೆ ಮಾಡೋದ್ರಲ್ಲಿ ಹಕ್ಕಿರುತ್ತೆ. ಇದನ್ನು ಯಾರು ನಾವು ಅವ್ರನ್ನ ದೋಷಣೆ ಮಾಡೋ ವಿಚಾರ ಇಲ್ಲ. ಅವರು ಹೇಳಿರೋಂಥ ಪದಗಳನ್ನು ಅವರು ಒಬ್ಬರು ಹಿರಿಯರು, ಯಾರು ಹೊನ್ನೂರು ಪ್ರಕಾಶು ಒಬ್ಬರು ಹಿರಿಯರು, ಗೌರವವಾಗಿ ಸಚಿವರ ಬಗ್ಗೆ ಈ ಥರ ಹೇಳೋದು ನಿಲ್ಲಿಸಬೇಕು. ಏಕೆಂದರೆ ನಿಮ್ಮ ಪದ ಬಳಕೆಗಳು ಏನಿದೆ ಅದು ಕಾನೂನಾತ್ಮಕವಾಗಿ ಇರಬೇಕು. ನೀವೇ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ನಾವು ಪ್ಲೇ ಮಾಡ್ತೀವಿ. ಏನಂತಂದರೆ ನೀವು ದುಂಡಾವತಿ ಮಾಡಿ, ನಾವು ಹೇಳ್ತಕ್ಕಂಥದ್ದು ನೀವೇನು ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರಲ್ಲ, ಅಥವಾ ನೀವು ಸಚಿವ ಸ್ಥಾನ ವಂಚಿತ MLAಗಳಲ್ಲ. ನೀವು ಪಕ್ಷದ ಆಂತರಿಕ ವಿಚಾರಕ್ಕೆ ತಲೆ ಹಾಕ್ತಕ್ಕಂತಹ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನೀವು ತಗೋಬೇಕು. ಅದು ನಮ್ಮ ಹೈಕಮಾಂಡ್ ಇದೆ, ನಮ್ಮ ಶಾಸಕರಿದ್ದಾರೆ, ಅದನ್ನು ಅವರು ನೋಡ್ಕೊಳ್ತಾರೆ. ನೀವು ನಿಮ್ಮ ಪದ ಬಳಕೆ ಏನಿದೆ, ನೀವ್ಯಾರು ಕೇಳೋದಕ್ಕೆ ಅಂತ ನಮ್ಮ ಸಚಿವರಿಗೆ ನೀವು ಹೇಳೋದಾದ್ರೆ ನಾವು ನಿಮ್ಮನ್ನ ಆಗ್ರಹಿಸ್ತೀವಿ. ನೀವ್ಯಾರು ನಮ್ಮ ಸಚಿವರನ್ನ ಪ್ರಶ್ನೆ ಮಾಡೋದಕ್ಕೆ? ನೀವು 4 ಬಾರಿ ಗೆದ್ದಿದ್ದೆ ಅಂತ ನೀವು ಅವ್ರನ್ನ ಧಮಕಿ ಹಾಕ್ತಿರಲ್ಲ. ನೀವು ಒಂದನ್ನ ಜ್ಞಾಪಕ ಇರಬೇಕು ಪ್ರಕಾಶ್ ಅವರೇ, ನೀವು ನಮ್ಮ ಚಾಮರಾಜನಗರ ಕ್ಷೇತ್ರದ ಮತದಾರರಲ್ಲ. ನಾವುಗಳು 4 ಬಾರಿ ಅವ್ರನ್ನ ವೋಟ್ ಹಾಕಿ ನಾವು ಅವ್ರನ್ನ ಗೆಲ್ಸಿದ್ರೆ ಹೊರತು ಹೊನ್ನೂರು ಪ್ರಕಾಶ್ ಅವರು ಚಾಮರಾಜನಗರ ಕ್ಷೇತ್ರದಲ್ಲಿ ವೋಟ್ ಹಾಕಿ ಗೆಲ್ಸಿಲ್ಲ. ಹಾಗಾಗಿ ತಮ್ಮ ಪದ ಬಳಕೆಯಲ್ಲಿ ಮಿತಿ ಇರಲಿ. ಮತ್ತೆ ನೀವು ಡಿಮ್ಯಾಂಡ್ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ, ಅಥವಾ ನಿಮ್ಮನ್ನ ಧಮಕಿ ಹಾಕ್ತೀವಿ ಅಂತ ನೀವೇನು ಹೇಳ್ತಿದ್ದೀರಲ್ಲ, ನಾವು ಆ ರೀತಿ ಹೇಳೋದಿಲ್ಲ. ನಾವು ನಿಮಗೆ ಗೌರವಪೂರ್ವಕವಾಗಿ ಮನವಿ ಮಾಡ್ತೀವಿ. ನಿಮ್ಮ ಪದ ಬಳಕೆ ಹಿರಿಯರಿಗೆ, ಒಬ್ಬ ಸಚಿವರಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮಾತಾಡಿ ಅಂತ ನಾವು ಈ ವೇದಿಕೆ ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ನೀವು ಹಿರಿಯರಿಗೆ ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷ ಕಲಿಸಿದೆ ಹೊರತು ನಿಮ್ಮ ಥರ ಧಮಕಿ ಹಾಕಿ ಅಥವಾ ನಿಮ್ಮ ಥರ ನೀವು ಒಂದು ಹೇಳ್ತೀವಿ, ದಂಗೆ ಹೇಳಿಸ್ತೀನಿ ಅಂತ ತಾವು ಪದ ಬಳಕೆಯನ್ನು ಮಾಡಿದ್ದೀವಿ. ದಯವಿಟ್ಟು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೀವಿ.
ದಯವಿಟ್ಟು ಸುಮೋಟೋ ಕೇಸನ್ನು ಬುಕ್ ಮಾಡಿ. ಯಾಕೆಂದ್ರೆ ಹೊನ್ನೂರು ಪ್ರಕಾಶ್ ಅವರು ಸಮಾಜದ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ, ಶಾಂತಿಯುತವಾಗಿರ್ತಕ್ಕಂಥ ರೈತರನ್ನ ಕೆರಳಿಸ್ತಾ ಇದ್ದಾರೆ, ಸರ್ಕಾರ ಮತ್ತು ರೈತರ ನಡುವೆ ಅಶಾಂತಿಯನ್ನು ಮೂಡಿಸಿ ಬೆಳಕನ್ನು ಉಂಟು ಮಾಡಿ ದಂಗೆ ಎಬ್ಬಿಸೋದಕ್ಕೆ ಇವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರೋದನ್ನ ತಮ್ಮ ವಿಡಿಯೋ ಕ್ಲಿಪ್ ಅಲ್ಲಿ ಸಾರಾಸತ್ತಾಗಿ ಸಾಕ್ಷೀಕರಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತತ್ಕ್ಷಣವೇ ಹೊನ್ನೂರು ಪ್ರಕಾಶ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು. ಮತ್ತೆ ಹೊನ್ನೂರು ಪ್ರಕಾಶ್ ಅವರು ನಿಮ್ಮ ಡಿಮ್ಯಾಂಡ್ ಏನಿದೆ ನೀವು ಕೇಳಿ. ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರವನ್ನು ಪ್ರಶ್ನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ಅದು ಮಾಡಲೇಬೇಕು. ಆದರೆ ಮಾಡ್ತೀನಿ ಅಂತೇಳಿ ನೀವು ಅವ್ಯಾಚ ಶಬ್ದ ಬಳಸೋದು, ದಂಗೆ ಏಳಿಸ್ತೀನಿ ಅಂತ ಹೇಳೋದು, ನಿಮ್ಮನ್ನ ಹೊರಗಾಕ್ಬಿಡ್ತೀನಿ ಮತ್ತು ನಿಮ್ಮನ್ನ ಹೊರಗಾಕ್ಬಿಡ್ತೀನಿ ಅಂತಕ್ಕಂಥ ಪದಗಳನ್ನ ಬಳಸ್ತಕ್ಕಂಥದ್ದನ್ನ ಈ ಕ್ಷಣವೇ ದಯವಿಟ್ಟು ನಿಲ್ಲಿಸಿ. ಬಿಡ್ತಾರೆ, ಕಂಟ್ರೋಲ್ದಾರ್ ಬಿಡ್ತಾರೆ, ಅದನ್ನ ಪಶು ತಿಳ್ಕೊಂಡು ಮಾತಾಡಿ. ನಾನೇ ಕಟ್ಟಂತ ತೆರಿಗೆ ಅಂತ ಕೈ ತೋರಿಸಿ ನಮ್ಮ ಸಚಿವರಿಗೆ ಹಿಂದುಳಿದ ವರ್ಗದ ಒಬ್ಬ ನಾಯಕರು ಈ ಚಾಮರಾಜನಗರದಲ್ಲಿ ಜಿಲ್ಲಾ ಮಂತ್ರಿ ಆದ ತಕ್ಷಣ ಇವರು ಹಿಂದುಳಿದ ವರ್ಗ ನಾಯಕರನ್ನ ಅವಮಾನ ಮಾಡಬೇಕು ಅಂತ ಇವರು ಮಾಡಿರೋ ಅಂತ ಒಂದು ವಿಚಾರ ಅಂತ ನಾವು ಇವತ್ತು ಖಂಡಿಸ್ತೇವೆ ಅವರಿಗೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರು ಹೊನ್ನೂರು ಪ್ರಕಾಶ್ ಅವರು ನಮ್ಮ ಉಸ್ತುವಾರಿ ಸಚಿವರಿಗೆ ರೈಟ್ಸ್ ಇದೆ, ಕೇಳಕ್ಕೆ ಪ್ರತಿಭಟನೆ ಮಾಡೋದು ರೈಟ್ಸ್ ಇದೆ, ನಾವು ಅದರ ಬಗ್ಗೆ ವಿರೋಧ ಏನಿಲ್ಲ. ಕೇಳ ದಿಕ್ಕಿನಲ್ಲಿ, ಕೇಳ ವಿಚಾರದಲ್ಲಿ, ಕೇಳ ಮಾರ್ಗದರ್ಶನದಲ್ಲಿ ಅವ್ರು ಕೇಳಬೇಕು ಅಂತ ನಾವು ಈ ಸತಿ ನಾವು ಎಲ್ಲ ಸಮಾಜದ ವರ್ಗದಿಂದ, ಇದೇನು ಪಕ್ಷ ಗಿಕ್ಷ ಏನಿಲ್ಲ, ಎಲ್ಲ ಸಮಾಜದ ವರ್ಗದಿಂದ ಅವ್ರಿಗೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರು ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಗೌರವವಾಗಿ ಮಾತಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ತಿಳುವಳಿಕೆ ತಮ್ಮ ಮೂಲಕ ತಿಳಿಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ.